ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವಾಗೂ ಬ್ಯಾಂಗ್ಳೂರ್ ವೀಡಿಯೋಸ್ ನೋಡಿ ನೋಡಿ ನಿಮಗೂ ಬೋರ್ ಆಗಿರುತ್ತಲ್ವ. ಸೊ ಹಾಗಾಗಿ ನಾನು ಇವಾಗ ಹೊಸದಾಗಿ ಫಾರ್ ಎ ಚೇಂಜ್ ಮೈಸೂರಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಮೈಸೂರು ಝೂ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮೈಸೂರಲ್ಲಿ ಏನೇನು ವಿಸಿಟಿಂಗ್ ಪ್ಲೇಸಸ್ ಇದೆ ಅಂತ ಸಹ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಅರಮನೆ ಮತ್ತು ಝೂ. ಸೊ ಹಾಗಾಗಿ ನಾನು ಇಲ್ಲಿ ಫಸ್ಟ್ ನಿಮಗೆ ಝೂ ತೋರಿಸ್ತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಟ್ರಿಪ್ ಹಾಕಿದ್ರೆ ಮೈಸೂರಲ್ಲಿ ಝೂ ಫಸ್ಟ್ ನೋಡ್ತೀವಿ. ಸೊ ಹಾಗಾಗಿ ನಾನು ಫಸ್ಟ್ ಝೂನ ನಿಮಗೆ ತೋರಿಸ್ತೀನಿ. ಇಲ್ಲಿ ಪಾರ್ಕಿಂಗ್ ತುಂಬಾನೇ ಸ್ಪೇಷಿಯಸ್ ಇದೆ, ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಕಾರ್ಗೆ 50 rupees, ಬಸ್ಗೆ, ಸೈಕಲ್, ಮೋಟರ್ ಸೈಕಲ್ಗೆಲ್ಲ ಡಿಫ್ರೆಂಟ್ ಇರುತ್ತೆ. ಅವ್ರು ಪೇ ಮಾಡಿಸ್ಕೊತಾರೆ. ಸೊ ನೀವು ಅಲ್ಲಿ ಹೋದಾಗ ಕೇಳಿ ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಂಟ್ರಿ ಫೀಸ್ ಏನಪ್ಪಾ ಅಂತಂದ್ರೆ ಅಡಲ್ಟ್ಸ್ಗೆ 100 rupees, 5 to 12 years ಮಕ್ಕಳಿಗೆ 50 rupees, ಬಿಲೋ 5 years ಫ್ರೀ ಇರುತ್ತೆ. ಮತ್ತೆ ಟಿಕೆಟ್ ತಗೊಂಡೆ ಹೊರಗಡೆ ಹೋಗ್ಬೇಕು. ವಿತೌಟ್ ಮಾಸ್ಕ್ ಎಂಟ್ರಿ ಇಲ್ಲ. ಸೊ ಕಂಪಲ್ಸರಿ ಮಾಸ್ಕ್ ಹಾಕ್ಬೇಕಾಗಿತ್ತು. ಇಲ್ಲಿ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಫುಡ್ ಕೋರ್ಟ್ ಸಿಗುತ್ತೆ. ಮತ್ತೆ ಅಲ್ಲಿ ಮ್ಯಾಪ್ ಇರುತ್ತೆ. ನೀವು ಅದ್ರ ಪ್ರಕಾರ ನೀವು ಝೂನ ಟ್ರಾವೆಲ್ ಮಾಡ್ಬೋದು. ರೂಟ್ ಮ್ಯಾಪ್ ಇರುತ್ತೆ, ಒಂದು ಫೋಟೋ ತಗೊಂಡು ಟ್ರಾವೆಲ್ ಮಾಡ್ಕೋಬಹುದು. ನೆಕ್ಸ್ಟ್ ಎಂಟರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಬರ್ಡ್ ಸೆಕ್ಷನ್ ಅಂದ್ರೆ ಫುಲ್ ಕಂಪ್ಲೀಟ್ ಬರ್ಡ್ಸ್ ಬರುತ್ತೆ. ಸಸ್ಯಾಹಾರಿ, ಮಾಂಸಾಹಾರಿ, ಹಾವು, ಈ ತರ ಡಿಫ್ರೆಂಟ್ ಸೆಕ್ಷನ್ಸ್ ಇಟ್ಟಿದ್ದಾರೆ. ಈಗ ಫಸ್ಟ್ ನಾವು ಹೇಳ್ದಂಗೆ ನಿಮಗೆ ಫೀಸ್ ಬಗ್ಗೆ ಹೇಳ್ತೀನಿ. ಈ ಸ್ಕೂಲಿಂದ ಟ್ರಿಪ್ ಬರ್ತಿರಲ್ಲ ಅವ್ರಿಗೆ LKG UKG ಸ್ಟೂಡೆಂಟ್ಸ್ಗೆ ಫ್ರೀ ಇರುತ್ತೆ. 1 to 7 30 rupees, 8 to 10 to 40 ಟೀಚರ್ಸ್ಗೆ 40. ನಿಮಗೆ ಇಲ್ಲಿ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಸಿಗುತ್ತೆ. ಲೈಕ್ ಸೀನಿಯರ್ ಸಿಟಿಸನ್ ಇಲ್ಲ ಬಿಲೋ 1 year ಕಿಡ್ಸ್ನ ನೀವು ಕರ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ 1 hour ಅಲ್ಲಿ ನಿಮಗೆ ಕಂಪ್ಲೀಟ್ ಝೂ ತೋರಿಸ್ತಾರೆ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ಅಲ್ಲಿ ಕೂಡಿಸ್ಕೊಂಡು. ಸೊ ಅದಕ್ಕೆ ಅಡಲ್ಟ್ಸ್ಗೆ 200 rupees, ಸೀನಿಯರ್ ಸಿಟಿಸನ್ ಮತ್ತೆ ಕಿಡ್ಸ್ಗೆಲ್ಲ 150 rupees. ನೆಕ್ಸ್ಟು ಇಲ್ಲಿ ಏನೇನೆಲ್ಲ ಇದೆ ಅಂತಂದರೆ ಒಳಗಡೆ ರೆಸ್ಟೋರೆಂಟ್ ಇದೆ, ಹಾಸ್ಪಿಟಲ್ಸ್ ಇದೆ, ಫ್ರೆಶ್ ಸ್ಟ್ರೀಟ್ ಬೇಗ ಸಿಗೋ ಥರ ಇದೆ. ಮತ್ತು ವಾಟರ್ಸ್ ಎಲ್ಲಂದರೆ ಅಲ್ಲಿ ವಾಟರ್ ಟ್ಯಾಂಕ್ಸು, ಸ್ಟಾಲ್ಸ್ ಇದೆ, ಟಾಯ್ಲೆಟ್ಸ್ ಇದೆ, ಕ್ಲೀನಾಗಿದೆ, ಮೇಂಟೈನ್ ಮಾಡಿದ್ದಾರೆ. ಲೈಬ್ರರಿ ಇದೆ. ಮತ್ತು ಫೀಡಿಂಗ್, ಬೇಬಿ ಕೇರಿಂಗ್ ಅಂದರೆ ಫೀಡ್ ಮಾಡೋ ಬೇಬೀಸ್ ಕರ್ಕೊಂಡು ಹೋದರೆ ಅವ್ರಿಗೂ ಸಹ ಇದೆ. ಮತ್ತು ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಇಲ್ಲಿ ಮಂಕೀಸ್ಗೆ ಅಂದರೆ ಗೋರಿಲ್ಲಾ, ಚಿಂಪಾಂಜಿ, ಮಂಕೀಸ್, ಅದರಲ್ಲೂ ಎಷ್ಟೊಂದು ವೆರೈಟೀಸ್ ಇದೆ. ಅದ್ರದ್ದು ಸಪ್ರೇಟ್ ಸೆಕ್ಷನ್ ಅಂದರೆ ಅಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬರ್ಡ್ಸು, ಇಲ್ಲಿ ಸೊ ಮಂಕಿ ಫ್ಯಾಮಿಲಿ, ನೆಕ್ಸ್ಟು ಲಯನ್, ನೆಕ್ಸ್ಟು ಸೊ ಆ ಥರ. ಬಟ್ ಝೂ ಮಾತ್ರ ತುಂಬಾ ಕ್ಲೀನಾಗಿ ಇಟ್ಟಿದ್ದಾರೆ. ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ನೀವು ಯಾವಾಗಾದರೂ ಈ ಥರ ಎಲ್ಲೇ ಆಗಲಿ, ಯಾವುದೇ ಝೂ ಆಗಲಿ, ಯಾವುದೇ ಮ್ಯೂಸಿಯಂ ಆಗಲಿ ಹೋಗಿದ್ದೀವಿ ಅಂತಂದಾಗ ಅಲ್ಲಿ ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ. ಸೊ ದಯವಿಟ್ಟು ಕೆಳಗಡೆ ಕಸನ ಬಿಸಾಕಬೇಡಿ, ಡಸ್ಟ್ಬಿನ್ ಒಳಗಡೆ ಹಾಕಿ. ಸೊ ಆದಷ್ಟು ನಾವು ಕ್ಲೀನಾಗಿ ಇಟ್ಕೊಬೇಕು. ಬಿಕಾಸ್ ನಾನು ಚಿಕ್ಕವಾಗಿದ್ದಾಗ ಸ್ಕೂಲಲ್ಲಿ ಝೂಗೆ ಹೋದಾಗ ಎಷ್ಟೊಂದು ಪ್ರಾಣಿಗಳಿತ್ತು. ಈಗ ಅದ್ರ ಸಂಖ್ಯೆ ತುಂಬ ಕಮ್ಮಿ ಆಗ್ತಾ ಇದೆ. ಮತ್ತು ಏನಕ್ಕೆ ಅಪ್ಪ ಅಂತಂದರೆ ಅದಕ್ಕೆ ಫುಡ್ ಇರೋದಿಲ್ಲ. ಸೊ ಆದಷ್ಟು ಕ್ಲೀನ್ನೆಸ್ ಇರೋದಿಲ್ಲ. ಸೊ ಮತ್ತು ಯಾರನ್ನ ಹೋದಾಗ ಅನಿಮಲ್ಸ್ಗೆ ಫೀಡ್ ಮಾಡೋದು ಏನಂದರೆ ಅದು, ಮತ್ತು ಹೇಗಂದರೆ ಅದ್ರ ಜೊತೆ ಬಿಹೇವ್ ಮಾಡೋದು, ಕೀಟ್ಲೆ ಮಾಡೋದೆಲ್ಲ ಮಾಡಬೇಡಿ. ಸೊ ಅದರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಇಲ್ಲಿ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋ ಫೆಸಿಲಿಟಿ ಸಹ ಇದೆ. ಎಷ್ಟೊಂದು ಜನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನೇಮ್ಸ್ ಸಹ ಹಾಕಿರ್ತಾರೆ. ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತಂದರೆ ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನೀವು ಚಿಕ್ಕ ಮಕ್ಕಳನ್ನ ಅಬೌಟ್ 2 years ಆ ಥರ ಕರ್ಕೊಂಡು ಹೋಗಿದ್ದೀವಿ ಅಂತಂದರೆ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ನ ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ಪ್ರತಿಯೊಂದು ನೀವು ಓಡಾಡಿಬಿಟ್ಟು ಹತ್ರ ಕರ್ಕೊಂಡು ಹೋಗಿ ಈ ಪ್ರಾಣಿಗೆ ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಇದು ಮಾಡುತ್ತೆ, ಇದು ಮಾಂಸಾಹಾರಿನ ಸಸ್ಯಾಹಾರಿನ ಅಂತ ಹೇಳ್ಕೊಡಿ. ಪ್ರತಿಯೊಂದು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಮಕ್ಕಳಿಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇನ್ನೊಂದು ಕೆಲವೊಂದು ವರ್ಷ ಹೋಯಿತು ಅಂತಂದರೆ ಈ ಪ್ರಾಣಿಗಳಲ್ಲಿ ಎಷ್ಟೊಂದು ಪ್ರಾಣಿಗಳನ್ನ ನಾವು ಫೋಟೋಲ್ಲಿ ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಈಗ ಏನು ಝೂವಲ್ಲಿದೆ ಅದನ್ನು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ತಿಳುವಳಿಕೆ ನೀಡಿ, ನಾಲೆಡ್ಜ್ ಕೊಡಿ ಅದ್ರ ಬಗ್ಗೆ. ಸುಮ್ಮನೆ ಹೋಗ್ಬಿಟ್ಟು ಬರೋದಲ್ಲ, ಅದಕ್ಕೆ ಪ್ರಾಪರಾಗಿ ಹೇಳಿ ಏನದು, ಏನಕ್ಕಿದೆ, ಅದು ಯಾವುದು ಅಂತ. ಸೊ ಯಾವ ಅನಿಮಲ್, ಬಿಕಾಸ್ ಎಲಿಫೆಂಟ್ಸಲ್ಲಿ ಆಫ್ರಿಕಾ ಎಲಿಫೆಂಟ್, ಇಂಡಿಯನ್ ಎಲಿಫೆಂಟ್ ಅಂತೆಲ್ಲ ಇದೆ ಅಲ್ವಾ. ಸೊ ಇದು ಬ್ಯಾಟ್ರಿ ಆಪರೇಟೆಡಲ್ಲಿ ಜಸ್ಟ್ ಅವರು ಕರ್ಕೊಂಡು ಹೋಗ್ತಿರ್ತಾರೆ, ನಿಲ್ಲಿಸೋದಿಲ್ಲ ಎಲ್ಲೋ. ಸೊ ಅದೇನು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಬಟ್ ಸೀನಿಯರ್ ಸಿಟಿಸನ್ಸ್ ಇದ್ದಾಗ, ಇಲ್ಲ ಯಾರಿಗಾದರೂ ನಡೆಯೋಕ್ಕಾಗಲ್ಲ, ಇಲ್ಲ ತುಂಬ ಚಿಕ್ಕ ಮಕ್ಕಳಿದೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತಂದಾಗ ಯೂಸ್ ಮಾಡಿ. ಬಿಕಾಸ್ ಕಂಪ್ಲೀಟ್ ಝೂನ ನಿಮಗೆ 3 hours ಬೇಕಾಗುತ್ತೆ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಮಾಡ್ಕೊಂಬಂದರೆ. ಬಟ್ ಆಪರೇಟೆಡ್ ವೆಹಿಕಲಲ್ಲಿ 1 hour ಎಲ್ಲ ತೋರಿಸ್ತಾರೆ ಅಂದರೆ ನೀವೇ ಯೋಚನೆ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ವೀಲ್ ಚೇರ್ ಸಹ ಸಿಗುತ್ತೆ, ಶೆಲ್ಟರ್ ರೂಮ್ಸ್ ಇರುತ್ತೆ. ಆಗಲೇ ಹೇಳ್ದಂಗೆ ನಿಮಗೆ ಸ್ಮಾಲ್ ಶಾಪ್ಸ್ ಲೈಕ್ ಏನಾದರೂ ಕುಡಿಲಿಕ್ಕೆ, ತಿನ್ನಲಿಕ್ಕೆ ಆ ಥರ ಶಾಪ್ಸ್ ಎಲ್ಲ ಅಲ್ಲಿ ಸಿಗುತ್ತೆ.
ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ. ಮತ್ತು ಏನಪ್ಪ ಅಂತಂದರೆ ಫಿಶ್ದು ಅಕ್ವೇರಿಯಮ್ ಒಳಗಡೆನೇ ಝೂ ಒಳಗಡೆ ಇತ್ತು, ಇವಾಗ ಹೊರಗಡೆ ಇದೆ, ಪಕ್ಕದಲ್ಲೇ ಝೂ ಪಕ್ಕದಲ್ಲೇ ಲೋಕರಂಜನ್ ಅಕ್ವಾ ವರ್ಲ್ಡ್ ಅಂತ. ನೀವು ಅಲ್ಲಿ ಬೇಕಾದರೂ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ ಅದು ಸಹ. ನೆಕ್ಸ್ಟ್ ಏನೆಲ್ಲ ಪ್ರಾಣಿ ಪಕ್ಷಿಗಳಿವೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ನಾವಿನ್ನೇನು ಆಲ್ಮೋಸ್ಟ್ ಎಂಡ್ ಆಫ್ ದ ಝೂ ಬಂದಿದ್ದೀವಿ. ಎಂಡ್ ಆಫ್ ದ ಝೂ ಅಂತಂದಾಗ ನಿಮಗೆ ಜಿರಾಫೆಸ್ ಮತ್ತು ಆಸ್ಟ್ರಿಚ್ ಇರುತ್ತೆ, ಸೊ ಅಲ್ಲಿಗೆ ಎಂಡ್ ಆಗುತ್ತೆ ಝೂ. ನಿಮಗೆ ಎಕ್ಸಿಟ್ ಆಗಬೇಕು ಅಂತಂದರೆ ಅಲ್ಲಿ ನೆಕ್ಸ್ಟ್ ಒಂದು ಅಂಡರ್ ಪಾಸ್ ಇದೆ, ಸೊ ಅದರಿಂದನೇ ನಾವು ಎಕ್ಸಿಟ್ ಆಗಬೇಕು. ನೀವು ಹೊರಗಡೆ ಬಂದಮೇಲೆ ನಿಮಗೆ ಜಟ್ಕಾ ಬಂಡಿ ಇರುತ್ತೆ, ಯಾರ್ಯಾರು ರೈಡ್ ಬೇಕು ಅಂದ್ಕೊಂಡವರು ರೈಡ್ ತೊಗೊಳ್ಳಿ. ಅದು ಹಾಫ್ ಡಿಸ್ಟೆನ್ಸ್ ಆದರೆ 200 ರುಪೀಸ್, ಫುಲ್ ಡಿಸ್ಟೆನ್ಸ್ ಆದರೆ 400 ರುಪೀಸ್. ನಿಮಗೆ ಡಿಸ್ಟೆನ್ಸ್ ಅವ್ರು ಹೇಳ್ತಾರೆ ಇಲ್ಲಿಂದ ಎಲ್ಲಿವರೆಗೂ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.